ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಆಲೂ ಫ್ರೈ ಮಾಡ್ತಾಯಿದ್ದೀನಿ. ಇದು ದಾಲ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಒಂದೆರಡು ವಿಷಲ್ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲಿ ಒಂದರ್ಧ ಉಪ್ಪು ಹಾಕ್ಕೊಳ್ಳೋಣ ಸಾಕು, ಯಾಕಂದರೆ ಮತ್ತೆ ಫ್ರೈನಲ್ಲೂ ಸಹ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದೆರಡು ವಿಷಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಳೋಣ. ಆವಾಗವರೆಗೂ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಸೋಂಪು, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಲವಂಗ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ತುಂಬಾ ದಪ್ಪ ಬೇಡ, ತುಂಬಾ ಸಣ್ಣ ಬೇಡ. ಇದನ್ನು ಮೀಡಿಯಮ್ ಆಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನಾವು ಈ ರೀತಿ ಕಲ್ಲಿನಲ್ಲಿ ಕುಟ್ಟಿ ಮಾಡೋದ್ರಿಂದ ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂತ ಹೇಳೋರು ಮಿಕ್ಸಿನಲ್ಲೂ ಸಹ ರುಬ್ಕೊಂಡು ಮಾಡ್ಕೊಳ್ಬಹುದು. ಟೈಮ್ ಇದ್ದರೆ ಆರಾಮಾಗಿ ಈ ರೀತಿ ಕಲ್ಲಿನಲ್ಲಿ ಜಜ್ಜಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತರ್ತರಿಯಾಗಿ ಸಣ್ಣಗಾಗಿದ್ದರೆ ಸಾಕು. ಇದಾದ್ಮೇಲೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ತಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿಗೆ ಅರ್ಧ ಶುಂಠಿ ಹಾಕ್ಕೊಳ್ಬೇಕು. ಜಾಸ್ತಿನೂ ಹಾಕ್ಕೊಂಡ್ರು ಚೆನ್ನಾಗಿರಲ್ಲ. ಹಾಕ್ಕೊಂಡಿದ್ದನ್ನು ಸಹ ತರ್ತರಿಯಾಗಿ ಜಜ್ಕೊಳ್ಳೋಣ. ಟೈಮ್ ಇಲ್ಲ ಅಂತ ಹೇಳೋರು ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ತರ್ತರಿಯಾಗಿ ರುಬ್ಕೊಳ್ಳಿ. ಇದನ್ನು ಈ ರೀತಿ ಜಜ್ಕೊಂಡು ಇಟ್ಕೊಳ್ಳೋಣ. ತರ್ತರಿ ಆಗಿದ್ದರೆ ಸಾಕು, ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ. ಇದಾದಮೇಲೆ ನಮಗಿಲ್ಲಿ ಆಲೂಗೆಡ್ಡೆ ಸಹ ಬೆಂದಿದೆ ನೀಟಾಗಿ. 2 ವಿಷಲ್ ಹಾಕ್ಕೊಂಡ್ರೆ ಸಾಕು ನಮಗೆ. ಇದರ ಸಿಪ್ಪೆನ ತೆಗೆದು ಇದನ್ನು ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ರೀತಿ ಸೈಜ್ನಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಆಲೂಗೆಡ್ಡೆನೂ ಸಹ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಆಲೂಗೆಡ್ಡೆನ ನಾನು ಈ ರೀತಿ ಕಟ್ ಮಾಡಿ ಉದ್ದುದ್ದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿದ್ದರೆ ಸಾಕು. ಆಲ್ರೆಡಿ ಬೆಂದಿರೋದ್ರಿಂದ ಮಸಾಲೆ ಎಲ್ಲ ಆರಾಮಾಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ. ಒಂದು ಕಡಾಯಲ್ಲಿ ನಾನಿಲ್ಲಿ ಸಾಸಿವೆ ಎಣ್ಣೆ ತೊಗೊಳ್ತಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಸಾಸಿವೆ, ಚಿಟಿಕೆ ಅರಿಶಿನ, ಹಾಗೆಯೇ 1 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಲ್ಲ, ಜಜ್ಜಿಟ್ಕೊಂಡಿರೋದನ್ನು ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು, ಅವಾಗವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ. ಇದಾದಮೇಲೆ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಾ. ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕಿ ಒಂದೇ 1 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆ, ಕರಿಮೆಣಸು, ಸೋಂಪು ಇದರ ಪೌಡರ್ನು ಸಹ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಸಹ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಇದರಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಇದನ್ನು ಇಷ್ಟು ಮಸಾಲೆನೂ ಸಹ ಆಲೂಗೆಡ್ಡೆಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಆಲ್ರೆಡಿ ಬೇಯಿಸಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀರಾ. ಇಲ್ಲಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಸಣ್ಣ ಉಪ್ಪನ್ನು ಹಾಕ್ಕೊಳ್ಳಿ. 1-2 ನಿಮಿಷ ಆಲೂಗೆಡ್ಡೆ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಆಲೂ ಫ್ರೈ ರೆಡಿ ಆಗುತ್ತೆ.
ಕೊನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಆಲೂಗೆಡ್ಡೆ ನಿಮಗೆ ಚಪಾತಿ ಜೊತೆಗೆ, ದಾಲ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ದಾಲ್ನ ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡೋ ಬದಲು ಬರೀ ಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರಸಮ್ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ. ಹೆಚ್ಚಿನ ಮಸಾಲೆ ಯೂಸ್ ಮಾಡದೆ ಮಾಡ್ತಿರುವಂತಹ ಆಲೂ ಫ್ರೈ ರೆಡಿಯಾಗಿದೆ ದಾಲ್ ರೈಸ್ ಜೊತೆಗೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತಿನ್ನಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.